ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ನಂಬ್ತೀನಿ. ನಾವು ಚೆನ್ನಾಗಿದ್ದೀವಿ. ಇವತ್ತು ಬಂದು ನಿಮ್ಮ ಜೊತೆ ಒಂದು ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ, ಒಂದು ಮೇಕ್ ಓವರ್ ವಿಡಿಯೋ ಶೇರ್ ಮಾಡೋಣ ಅಂತಿದ್ದೀನಿ. ಏನಂತ ನೋಡೋಣವಾ? ಬನ್ನಿ. ಇದೇ ನಮ್ಮ ಮೇನ್ ಡೋರಿಂದ ಒಳಗೆ ಬಂದರೆ ಒಂದು ಪ್ಯಾಸೇಜ್ ವೇ ಇಲ್ಲಾಂದರೆ ಒಂದು ಹಾಲ್ ವೇ ಥರ ಇರುತ್ತೆ. ಅದರಿಂದ ಆಚೆ ಬರುವಾಗ ರೈಟ್ ಹ್ಯಾಂಡ್ ಸೈಡ್ ಹಾಲ್ ಇದೆ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದು ಕಿಚನ್, ಡೈನಿಂಗ್ ಏರಿಯಾ, ಆಮೇಲೆ ನಮ್ಮದು ದೇವ್ರ ಮನೆ ಇಟ್ಕೊಂಡಿದ್ದೀವಿ. ಇದೇ ನಮ್ಮ ದೇವ್ರ ಮನೆ. ಇವಾಗ ಹಿಂಗಿದೆಯಲ್ಲ, ಈ ಥರ ಫಸ್ಟ್ ಇರಲಿಲ್ಲ. ನಾವು ಬಂದು ಯು ಎಸ್ಸಿಗೆ ಬಂದಾಗ ಅವಾಗ ಮ್ಯಾರೇಜ್ ಆದ ತಕ್ಷಣ ಯು ಎಸ್ಸಿಗೆ ಬಂದೆ. ಸೊ ಅವಾಗ ನಾನು ಬಂದು ಅಪಾರ್ಟ್ಮೆಂಟಲ್ಲಿದ್ವಿ. ಸೊ ಅಪಾರ್ಟ್ಮೆಂಟಲ್ಲಿರುವಾಗ ಈ ಕಿಚನ್ ಶೆಲ್ಫ್ಗಳಿರತ್ತಲ್ಲ, ಅದರಲ್ಲಿ ಇಟ್ಕೊಂಡಿದ್ದೆ ದೇವ್ರ ಮನೆನ. ಚಿಕ್ಕದಾಗಿ 1, 2, 3 ಐಡಲ್ಸ್ ಇಟ್ಕೊಂಡು ದೀಪ ಹಚ್ತಿದ್ದೆ. ಅವಾಗ ನಾವಿಬ್ಬರೇ ತಾನೇ. ಸೊ ನನಗೇನೋ ಅಷ್ಟೊಂದು ಅನಿಸ್ಲಿಲ್ಲ. ಈ ಮನೆಗೆ ಬಂದು ಆಲ್ರೆಡಿ 4 ಇಯರ್ಸ್ ಡಿಸೆಂಬರಲ್ಲಿ ತೊಗೊಂಡಿದ್ದು. 4 ಇಯರ್ಸ್ ಆಗೋಗಿದೆ. ಸೊ 4 ಇಯರ್ಸ್ ಬಂದಾಗ ನಾನು ಅಂದ್ಕೊಂಡೆ, ಸರಿ ಮನೆಗೆ ಹೋಗ್ತಾ ಇದ್ದೀವಿ, ನಾವು ಬಂದು ಕಿಚನ್ ಶೆಲ್ಫೆಲ್ಲ ಇಟ್ಕೊಳ್ಳೋದು ಚೆನ್ನಾಗಿರಲ್ಲ, ಒಂದು ಚಿಕ್ಕದಾಗಿ ಒಂದು ಬಾಕ್ಸ್ ಥರ ಮಾಡೋಣ. ಸೊ ಅವಾಗ ನಾನು DIY ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಈ ವುಡನ್ ಕ್ರೇಟ್ ಅಂತ ಸಿಗುತ್ತೆ. ವುಡನ್ ಕ್ರೇಟ್ ಏನಂದರೆ, ಈ ನಾರ್ಮಲ್ ಕಾರ್ಡ್ಬೋರ್ಡ್ ಬಾಕ್ಸ್ ಇರುತ್ತಲ್ಲ, ಅದೇ ಥರ ವುಡ್ಡಲ್ಲಿರುತ್ತೆ, 2 ಹ್ಯಾಂಡಲ್ ಥರ ಕೊಟ್ಟಿರ್ತಾರೆ. ಸೊ ಅದು ಒಂದ್ರ ಮೇಲೆ ಒಂದು ಇಟ್ಕೊಂಡು, ಅದು ಕಾಂಟ್ಯಾಕ್ಟ್ ಪೇಪರೆಲ್ಲ ಅಂಟಿಸಿ ಏನೇನೋ ಡೆಕೋರೇಷನ್ ಎಲ್ಲ ಮಾಡಿ ಅದರೊಳಗೆ ದೇವ್ರ ಮನೆ ಇಟ್ಕೊಂಡಿದ್ದೆ. ಅವಾಗೇನೋ ನಂಗೆ ಅಷ್ಟೊಂದು ಅನಿಸ್ಲಿಲ್ಲ, ಟು ಬಿ ಫ್ರ್ಯಾಂಕ್. ಬಟ್ ಇವಾಗ ಫ್ರೆಂಡ್ಸ್ ಆಗ್ತಾರೆ, ಆಮೇಲೆ ಅಕ್ಕಪಕ್ಕ ಮನೆಯವರೆಲ್ಲ ತಾಂಬೂಲಕ್ಕೆ ಕುಂಕುಮಕ್ಕೆಲ್ಲ ಕರೀತಾರಲ್ಲ, ಆವಾಗ ಅವ್ರ ಮನೆಗೆ ಹೋದಾಗ ನಾನು ಅಂದ್ಕೊಂಡೆ, ಅಯ್ಯೋ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರಲ್ಲ, ನಾವು ಬಂದು ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದೀವಲ್ಲ ಅಂತ ಒಂಥರ ಗಿಲ್ಟಿ ಕಾನ್ಷಿಯಸ್ಸು, ಕಂಪ್ಯಾರಿಸನ್ ಮಾಡ್ತೀವಲ್ಲ, ಆ ಥರ ಬುದ್ಧಿ ಸ್ಟಾರ್ಟ್ ಆಯಿತು. ಅಯ್ಯೋ ನೋಡಿ ನಾವು ಹಿಂಗೆ ಇಟ್ಕೊಂಡಿಲ್ಲ ಅಂತ. ನಾನು ಯಾವತ್ತೂ ಜಲಸಿ ಪಡಲ್ಲ, ನಾನು ಹೇಳ್ಬಿಡ್ತೀನಿ ಅವ್ರು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದರೆ. ನಾನು ಡೈರೆಕ್ಟಾಗಿ ಅಪ್ರಿಷಿಯೇಟ್ ತುಂಬ ಮಾಡ್ತೀನಿ. ಬಟ್ ಏನಿದ್ರು ನಾವೆಲ್ಲ ಹ್ಯೂಮನ್ಸ್ ತಾನೆ. ಸೊ ನಮಗೂ ಅಯ್ಯೋ ನಾವು ಹಿಂಗೆ ಇಟ್ಕೊಂಡಿಲ್ವಲ್ಲ, ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದೀವಲ್ಲ ಅಂತ ಇರತ್ತಲ್ಲ. ಸೊ ಅದು ಒಂಥರ ನನಗೆ ಕಾಡ್ತಿತ್ತು, ಏನು ಮಾಡೋಣ ಅಂತ. ಸೊ ಟೇಬಲ್ ಥರ ಒಂದು ಚಿಕ್ಕ ಕಾಫಿ ಟೇಬಲ್ ಬರುತ್ತಲ್ಲ, ಅದರಲ್ಲಿ ವೇಷ್ಟಿ ಹಾಕಿ ಅದರಲ್ಲಿ ಇಟ್ಕೊಂಡೆ. ಆದರೂ ನಂಗೆ ಅದು ಇಷ್ಟ ಬಂದಲ್ಲ. ಅವಳು ಬಂದು ಎಲ್ಲ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ನಾನು ಏನು ಮಾಡಿದೆ, ಈ ಥರ ಶೆಲ್ಫ್ ಇಲ್ಲ, ಇದು ಹಿಂದೆ ಒಂದು ಗೋಡೆ ಇದೆಯಲ್ಲ, ಅದರಲ್ಲಿ ಶೆಲ್ಫ್ ಥರ ಮಾಡಿ ಅಲ್ಲಿ ಇಟ್ಕೊಂಡ್ಬಿಡ್ತೆ. ಅದು ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ಒಂಥರ ಯಾರ ಮನೆಗೆ ಹೋದರೂ ನಂಗೆ ಅವ್ರ ಮನೆ ದೇವ್ರ ಮನೆ ಹೆಂಗೆ ಇಟ್ಕೊಂಡಿದ್ದಾರೆ, ಹಿಂಗೆ ಇಟ್ಕೊಂಡಿದ್ದಾರೆ, ನಾವು ಹಿಂಗೆ ಮಾಡ್ಬೋದಾ ಅಂತ ಅದೇ ಅಂದ್ಕೊಂಡಿದ್ದೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡಿದ್ರೆ ಇಟ್ಸ್ ಎ ನೆವರ್ ಎಂಡಿಂಗ್ ಪ್ರಾಸೆಸ್ ಅಲ್ವಾ. ಸೊ ನಾನು ಏನು ಮಾಡಿದ್ವಿ, ಸರಿ ಕಣೆ, ನಾವು ಬಂದು ಒಂದು ದೇವ್ರ ಮನೆ ತೊಗೊಂಬಿಡೋಣ. ಯಾಕಂದರೆ ಈ ಊರಲ್ಲಿ ನಾವು ತೊಗೋಬೇಕು, ಇಲ್ಲ ಮಾಡಬೇಕು, ಅವ್ರು ಕೊಡಲ್ಲ. ಸೊ ಸರಿ ತೊಗೊಳ್ಳೋಣ. ನಾನು ಅಂದ್ಕೊಂಡೆ $200-300 ಇರುತ್ತೆ ಮ್ಯಾಕ್ಸಿಮಮ್. ಇವ್ರನ್ನ ಹೆಂಗಾದರೂ ಸ್ವಲ್ಪ ಮಸಾಲ ಎಲ್ಲ ಹಾಕಿ ಕನ್ವಿನ್ಸ್ ಮಾಡಿಬಿಡೋಣ ಅಂತ ನಾನು ಅಂದ್ಕೊಂಡೆ. ನೋಡಿದ್ರೆ ಬೇಸಿಕ್ ಮಾಡಲೇ $2000-3000 ಅಂತ ನಂಗೆ ಗೊತ್ತಾಯಿತು. ಅಯ್ಯೋ $2000-3000 ಅಂದರೆ ಒಂದು ಮನೆ ಮಾರ್ಟ್ಗೇಜ್, ಒಂದು ಹೌಸ್ ರೆಂಟು, ಎಷ್ಟು ದೊಡ್ಡ ಅಮೌಂಟ್ ಅಲ್ಲ. ನಾವೇ ಇವಾಗ ಸೇವ್ ಮಾಡ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಷ್ಟೊಂದು 2000 ಕೊಡು, 3000 ಕೊಡು ಅಂದರೆ ಇಟ್ಸ್ ಅ ಫೈನಾನ್ಷಿಯಲ್ ಸ್ಟ್ರೈನ್ ಫಾರ್ ದೆಮ್. ಸೊ ಅದಕ್ಕೆ ಬೇಡ, ನಾವು ಬಂದು ಮಾಡೋಣ ಅಂತ. ಸೊ ಅದನ್ನು ಯೋಚನೆ ಮಾಡಿ ನಾವು ಬಂದು ಬುಕ್ ಶೆಲ್ಫ್ ಮಾಡಿದ್ವಿ. ಬುಕ್ ಶೆಲ್ಫ್ ತೊಗೊಂಡ್ವಿ, ಅಮೆಝಾನಿಂದ. ಇದು ಆ್ಯಕ್ಚುಲಿ ಒಂದು ಬುಕ್ ಶೆಲ್ಫ್, ಅದನ್ನು ನಾವು ಹಿಂಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಇವಾಗ ನಂಗೆ ಸಖತ್ ಖುಷಿ. ಆ್ಯಕ್ಚುಲಿ ಬನ್ನಿ ಮಾತಾಡಿಕೊಂಡೇ ಮಾಡೋಣ, ಯಾಕಂದರೆ ಪಾಪು ಬಂದುಬಿಡ್ತಾಳೆ. ಅವಳು ಬಂದರೆ ನಾನು ತೆಗಿತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡ್ತಾಳೆ. ಅವಳು ಹೆಲ್ಪ್ ಮಾಡೋದು ನಂಗೆ ತುಂಬ ಇಷ್ಟ. ಬಟ್ ದೇವ್ರ ಪೂಜೆ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಲ್ಲ, ಏನಾದರೂ ಬಿದ್ದೋದ್ರೆ ನಂಗೆ ಒಂಥರ ಆಗುತ್ತೆ. ಸೊ ಬ್ಯಾಕ್ ಟು ದ ಟಾಪಿಕ್. ಅವಾಗ ಏನಾಯಿತು, ಇವಾಗ ನಂಗೆ ಸಖತ್ ತೃಪ್ತಿ ರೀ. ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ನಾವು ಬಂದು ಕಂಪೇರ್ ಮಾಡ್ತಾನೆ ಇದ್ದರೆ ಇಟ್ಸ್ ಎ ನೆವರ್ ಎಂಡಿಂಗ್ ಪ್ರಾಸೆಸ್. ಯಾವಾಗಲೂ ಇದಕ್ಕಿಂತ ಇನ್ನೊಬ್ಬರ ಮನೇಲಿ ಇನ್ನೂ ಚೆನ್ನಾಗಿಟ್ಟಿರ್ತಾರೆ, ಅದಕ್ಕಿಂತ ಇನ್ನೊಬ್ಬರ ಮನೇಲಿ ಇನ್ನೂ ಚೆನ್ನಾಗಿಟ್ಟಿರ್ತಾರೆ. ನಮಗೆ ಇಷ್ಟನಾ ಅಷ್ಟೇ. ನಂಗೆ ಇವಾಗ ತುಂಬ ತುಂಬ ಕಂಟೆಂಟ್, ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಹೇಳ್ಬೋದು. ನಂಗೆ ತುಂಬ ಇಷ್ಟ. ಇನ್ಫ್ಯಾಕ್ಟ್ ನಾನು ಬಂದು ಈ ಥರ ಶ್ಲೋಕ ಹೇಳೋಕ್ಕಿಂತ ಜಾಸ್ತಿ ನಾನು ದೇವ್ರ ಜೊತೆ ಮಾತಾಡ್ತೀನಿ. ಸೊ ನಾನೇ ಹೇಳ್ತೀನಿ, ನಿನ್ನ ದೇವ್ರ ಮನೆ ತುಂಬ ಚೆನ್ನಾಗಿದೆ, ನಿಂಗೆ ಇಷ್ಟ ಆಗ್ತಿದೆಯಾ ಅಂತೆಲ್ಲ ನಾನು ಮಾತಾಡ್ತೀನಿ. ಸೊ ಅದು ಬಂದು ಈ ನಮ್ಮ ದೇವ್ರ ಮನೆ. ಏನು ಗೊತ್ತಾ ಇದರ ಸ್ಪೆಷಾಲಿಟಿ, ನಾನು ನನ್ನ ಹಸ್ಬೆಂಡ್ ಶೇಷನ್ ಇಬ್ಬರು ಸೇರ್ಕೊಂಡು ಮಾಡಿದ್ದೀವಿ. ಸೊ ಇಟ್ಸ್ ಒನ್ ಆಫ್ ಅ ಕೈಂಡ್, ಎಲ್ಲೂ ಸಿಗಲ್ಲ. ನಾನು ಮಾಡಿದ್ದೀನಲ್ಲ, ಸೊ ನನಗೆ ಅದು ಇನ್ನೂ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಆ್ಯಂಡ್ ಇದರದ್ದು ಲಿಂಕು ಎಲ್ಲ ನಾನು ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಸಪೋಸ್ ನಿಮಗೆ ಈ ಥರ ಮಾಡಬೇಕು, ಇಲ್ಲಾಂದರೆ
ಏನಾದರೂ ಈ ಥರ ಐಟಮ್ಸ್ ಯೂಸ್ಫುಲ್ ಆಗಿದೆ, ನೀವು ಬಂದು ತೊಗೋಬೋದು. ಓಕೆನಾ? ನಾವು ಬಂದು ನಮ್ಮ ಮೇಕ್ ಓವರ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಚಿಕ್ಕ ಶಾಪಿಂಗ್ ಹೋಗ್ಬಿಟ್ಟು ಬರೋಣ. ಇವತ್ತು ಬಂದು ನಾವು ಮೈಕಲ್ಸ್ ಅಂತ ಒಂದು ಅಂಗಡಿ ಇದೆ ನಮ್ಮ ಮನೆ ಹತ್ತಿರ, ಸೊ ಅದಕ್ಕೆ ಬಂದಿದ್ದೀವಿ. ಈ ಅಂಗಡಿಯಲ್ಲಿ ಎಲ್ಲ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ಐಟಮ್ಸ್ ಸಿಗುತ್ತೆ. ಸಮ್ಟೈಮ್ಸ್ ಹೋಮ್ ಡೆಕೋರೇಷನ್ ಐಟಮ್ಸು ಸಿಗುತ್ತೆ. ಇವತ್ತು ಮೇಯ್ನಾಗಿ ಹಾಕೋತಾ ಬಂದಿದ್ದೀನಿ, ಈ ವುಡನ್ ಬ್ಲಾಕ್ ಸಿಗುತ್ತಲ್ಲ ಅದನ್ನು ತೊಗೊಳಕ್ಕೆ ಬಂದ್ವಿ. ಚಿಕ್ಕ ಸೈಜ್ ಮಾತ್ರ ಸಿಕ್ತು, ದೊಡ್ಡ ಸೈಜ್ ಅಮೆಝಾನಲ್ಲಿ ಆರ್ಡರ್ ಮಾಡಿಕೊಂಡೆ. ಇದು ಬಂದು ನಮ್ಮ ಕಿಚನ್ ಶೆಲ್ಫ್ ರೀ, ಬಟ್ ನಾವಂತೂ ಇದನ್ನು ಯೂಸೇ ಮಾಡಲ್ಲ. ಸೊ ಅಂದ್ಕೊಂಡೆ ಯಾಕೆ ಇದನ್ನು ಒಂದು ಮನೆ ಥರ ಯೂಸ್ ಮಾಡಬಾರ್ದು ಅಂತ. ಸೊ ಈ ಪಾರ್ಟ್ ಬಂದು ನೋಡಿ ತುಂಬ ಲ್ಯಾಮಿನೇಟೆಡ್ MDF ಬೋರ್ಡ್, ಇದು ವುಡ್ ಅಲ್ಲ, MDF ಬೋರ್ಡ್. ಸೊ ಅದಕ್ಕೆ ಇಲ್ಲಿ ತುಂಬ ಲ್ಯಾಮಿನೇಟ್ ಆಗಿದೆಯಲ್ಲ, ಇಲ್ಲಿ ಸ್ಮೂತಾಗಿರೋದ್ರಿಂದ ಪೇಂಟ್ ಹಾಕಿದ್ರೆ ಅದು ಅಂಟ್ಕೊಳ್ಳಲ್ಲ. ಸೊ ನಾನು ಚೆನ್ನಾಗಿ ಸ್ಯಾಂಡ್ ಮಾಡಿಬಿಟ್ಟಿದ್ದೀನಿ, ಇವಾಗ ಪೇಂಟ್ ಅಂಟ್ಕೊಳ್ಳುತ್ತೆ. ಆ್ಯಂಡ್ ಇದು ವುಡನ್ ಬ್ಲಾಕ್ಸ್ ತಂದೆ, ಸೊ ಇದನ್ನು ಕಾಲು ಥರ ಹಾಕಿಬಿಟ್ರೆ ಅಂಟಿಸ್ಬಿಡ್ತೀನಿ. ಯಾವುದು ಯೂಸ್ ಮಾಡಿಕೊಂಡು ವುಡ್ ಗ್ಲೂ ಗೊರಿಲ್ಲಾ ವುಡ್ ಗ್ಲೂ ತುಂಬ ಸತಿ ಯೂಸ್ ಮಾಡಿದ್ದೀನಿ, ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಚೆನ್ನಾಗಿ ವೆಯ್ಟ್ ಇಟ್ಕೊಬೋದು. ಸೊ ನಾವು ಏನಿಟ್ಟರು ನಮಗೆ ಅಯ್ಯೋ ಕೆಳಗೆ ಬಿದ್ದೋಗುತ್ತೋ ಇಲ್ಲಾಂದರೆ ವೆಯ್ಟ್ ಇಟ್ಕೊಳತ್ತೋ ತಡಿಯತ್ತೋ ಅಂತ ನಮ್ಗೆ ಡೌಟ್ ಬೇಡ. ಸೊ ಬನ್ನಿ ಮಾಡಿ. ಆರ್ನ ಪಾಪು ಬಂದು ಟೇಕ್ ಕೇರ್ ಹೋಗಿದ್ದಾಳೆ. ಸೊ ಅವ್ಳು ಬರೋಕ್ಕೆ ಮುಂಚೆ ಎಲ್ಲ ಫೋಟೋ ಫ್ರೇಮ್ಸು ಆಮೇಲೆ ಐಡಲ್ಸ್ ಎಲ್ಲ ನಾನು ಬಂದು ಟೇಬಲ್ ಆಮೇಲೆ ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಇಟ್ಬಿಟ್ರೆ ನಮಗೆ ಒಂಥರ ಐಡಿಯಾ ಸಿಗುತ್ತೆ ಏನು ಮಾಡ್ಬೋದು, ಯಾವ ಕಲರ್ ಪೇಂಟ್ ಮಾಡ್ಬೋದು ಅಂತ. ಈ ಸ್ಟೆಪ್ ಬಂದು ಥರ್ಮಕೋಲಲ್ಲಿ ಮಾಡಿದ್ದೆ ರೀ. ಸೊ ನಾರ್ಮಲಿ ಪ್ಯಾಕೇಜ್ ಮೆಟೀರಿಯಲ್ಸಲ್ಲಿ ಥರ್ಮಕೋಲ್ ಸಿಗ್ತಿತ್ತಲ್ಲ, ಸೊ ಅದನ್ನು ಸೇವ್ ಮಾಡಿಕೊಂಡು ಈ ಥರ ಒಂದು ಸ್ಟೆಪ್ ಥರ ಮಾಡಿಟ್ಕೊಂಡೆ. ಸೊ ಆ್ಯಕ್ಚುಲಿ ಈ ಬಟ್ಟೆ ಬಂದು ತುಂಬ ಹಳೆಯ ಬ್ಲೌಸ್ ಬಿಟ್ಟು, ಸೊ ಹೊಸದಾಗಿ ಸ್ವಲ್ಪ ಯಾವುದನ್ನು ಕಲರ್ ಚೇಂಜ್ ಮಾಡೋಣ ಅಂದ್ಕೊಂಡೆ. ನನ್ನ ಹತ್ರ ಗ್ರೀನ್ ಇತ್ತು, ಸೊ ನಾನು ಆ್ಯಕ್ಚುಲಿ ಮೈಂಡಲ್ಲಿ ಅಂದ್ಕೊಂಡೆ ಬ್ಯಾಕ್ಗ್ರೌಂಡ್ ಎಲ್ಲೋ ಕೊಟ್ಟರೆ ಈ ಥರ ಗ್ರೀನ್ ಸ್ಟೆಪ್ ಇಟ್ಟರೆ ಒಂಥರ ಕಾಂಪ್ಲಿಮೆಂಟ್ ಆಗುತ್ತಲ್ಲ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಅದೇ ಥರ ಗ್ರೀನ್ ಬ್ಲೌಸ್ ಬಿಟ್ಟು ಸಿಗ್ತಾ, ಸೊ ಸ್ವಲ್ಪ ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಮೈಕಲ್ಸಿಂದ ತೊಗೊಂಬಂದ್ವಲ್ಲ ಆ ಬ್ಲಾಕ್ಸ್ನ ನಾನು ಏನು ಮಾಡ್ಕೊಂಡಿದ್ದೀನಿ, ಗೊರಿಲ್ಲಾ ಗ್ಲೂ ವುಡ್ ಗ್ಲೂ ಅಂತಲೇ ಸಿಗುತ್ತೆ. ಸೊ ಅದನ್ನು ಹಾಕಿ ನಾನು ಬಂದು ಅದ್ರ ಮೇಲೆ ಸ್ವಲ್ಪ ಭಾರ ಐಟಮ್ಸ್ ಇಟ್ಬಿಟ್ರೆ ಸೊ ಸ್ವಲ್ಪ ಅದು ಸ್ಟ್ರಾಂಗಾಗಿ ಅಂಟ್ಕೊಳ್ಳುತ್ತಲ್ಲ ಅಂತ. ಇದೆಲ್ಲ ಮಾಡೋಷ್ಟರೊಳಗೆ ಆರ್ನ ಪಾಪು ಡೇ ಕೇರಿಂದ ಬಂದ್ಬಿಟ್ಲು. ಬಂದ ತಕ್ಷಣ ನೋಡಿದ್ಲು, ಇವಳೇನೋ ಮಾಡ್ತಿದ್ದಾಳೆ ಅಂತ. ಅವಳಿಗೆ ಸಖತ್ ಖುಷಿ ಆಗ್ಬಿಟ್ಟು ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದ್ಬಿಟ್ಲು. ಅವಳಿಗೆ ಪೇಂಟಿಂಗ್ ಅಂದರೆ ಫಸ್ಟೇ ತುಂಬ ಹುಚ್ಚು. ಸೊ ನಾನು ಅಂದ್ಕೊಂಡೆ ಸರಿ ಬಾ ನಂಗೆ ಹೆಲ್ಪ್ ಮಾಡು ಅಂತ. ನಾನು ಎಷ್ಟಾಗುತ್ತೋ ಈ ಥರ ಆ್ಯಕ್ಟಿವಿಟೀಸಲ್ಲಿ ಎಲ್ಲದರಲ್ಲೂ ಅವಳು ಇನ್ವಾಲ್ವ್ ಮಾಡ್ಕೊತೀನಿ ರೀ. ಕುಕ್ಕಿಂಗಲ್ಲೂ ಇನ್ವಾಲ್ವ್ ಮಾಡ್ಕೊತೀನಿ, ಯಾಕಂದರೆ ಎಷ್ಟು ಅಂತ ಅವರು TV ಫೋನು ಆಮೇಲೆ ಆಟ ಆಡ್ತಾರೆ, ಸ್ವಲ್ಪ ಬೋರ್ ಹೊಡೆದೋಗುತ್ತಲ್ಲ. ಈ ಥರ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡಿಕೊಂಡ್ರೆ ಅವ್ರು ಬಂದು ನಮಗೂ ಹೆಲ್ಪ್ ಮಾಡ್ಬೋದು, ಪ್ಲಸ್ ಅವರು ಎಂಗೇಜ್ ಆಗಿರ್ತಾರೆ ಅಂತ. ಸೊ ಅವಳಿಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗೋಯ್ತು. ಇನ್ಫ್ಯಾಕ್ಟ್ ಅವಳಿಗೆ ವುಡ್ ಬ್ಲಾಕ್ಸ್ ಇದೆಯಲ್ಲ, ಸೊ ಅವಳಿಗೆ ಹೇಳ್ತೀನಿ ರೆಡ್ ಕಲರ್ ಪೇಂಟ್ ಮಾಡು ಅಂತ. ಅವಳಿಗೆ ಅರ್ಥ ಆಯಿತು, ರೆಡ್ ಪೇಂಟ್ ಮಾಡ್ತಿದ್ಲು. ಆ್ಯಕ್ಚುಲಿ ಇವಾಗ ಅವಳಿಗೆ ಈ ಕೃಷ್ಣ ಆ್ಯನಿಮೇಷನ್ ಸ್ಟೋರೀಸ್ ಎಲ್ಲ ಬರುತ್ತಲ್ಲ, ಅದು ತುಂಬ ಇಷ್ಟ ಆಗ್ತಿದೆ ಅವಳಿಗೆ. ಸೊ ಅದನ್ನ ಸ್ವಲ್ಪ ಯೂಟ್ಯೂಬಲ್ಲಿ ಹಾಕಿಟ್ಟೆ, ಅವಳು ಅದನ್ನು ನೋಡ್ತಾ ನಂಗೆ ಹೆಲ್ಪ್ ಮಾಡ್ತಿದ್ಲು. ಈ ಕೃಷ್ಣ ಕಾಳಿಂಗ ಸ್ಟೋರಿ ಎಲ್ಲ ಅವಳಿಗೆ ಸಖತ್ ಇಷ್ಟ ಆಗ್ತಿದೆ. ನಾನು ಆ್ಯಕ್ಚುಲಿ ಮೈಂಡಲ್ಲಿ ಅಂದ್ಕೊಂಡೆ ಎಲ್ಲೋ ಪೇಂಟ್ ಮಾಡೋಣ ಅಂತ. ಬಟ್ ಈ ಫೇಸ್ಬುಕ್ ರೀಲ್ಸು ಯೂಟ್ಯೂಬ್ ರೀಲ್ಸ್ ಎಲ್ಲ ನೋಡ್ತಿರುವಾಗ ಯಾರೋ ಒಬ್ಬರು ಸ್ವಾಮೀಜಿ ಹೆಸರೆಲ್ಲ ಗೊತ್ತಿಲ್ಲ, ಅವ್ರು ಹೇಳಿದ್ರು ದೇವ್ರ ಮನೆಗೆ ಯಾವಾಗಲೂ ರೆಡ್ ಹಾಕೋ ಬದಲು ಗ್ರೀನ್ ಆ್ಯಂಡ್ ಯೆಲ್ಲೋ ಕಲರ್ ಬ್ಯಾಕ್ಗ್ರೌಂಡೆಲ್ಲ ಹಾಕಿದ್ರೆ ತುಂಬ ಒಳ್ಳೆಯದು, ಯಾಕಂದರೆ ಗ್ರೀನ್ ಆ್ಯಂಡ್ ಯೆಲ್ಲೋ ಈಸ್ ಅ ಸಿಗ್ನಿಫಿಕೆನ್ಸ್ ಆಫ್ ಪ್ರಾಸ್ಪೆರಿಟಿ, ವೆಲ್ತ್, ಪೀಸ್ ಅಂತ. ಸೊ ಅದು ಕೇಳಿದ ತಕ್ಷಣ ನಂಗೆ ಇನ್ನೂ ಖುಷಿ ಆಗೋದು. ಸರಿ ಅವಾಗ ಎಲ್ಲೋನೇ ಪೇಂಟ್ ಮಾಡೋಣ ಅಂತ ನಂಗೆ ಸ್ವಲ್ಪ ಮೋಟಿವೇಟ್ ಆಯಿತು. ನಂಗೆ ಬಂದು ಈ ಮನೆ ಮೇಲೆ ಮೊಗ್ಗು ಕೋಲಮ್ ಹಾಕೋಣ, ಟ್ರೆಡಿಷ್ನಲ್ ಆಗಿರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಎಲ್ಲ ಅಷ್ಟೊಂದು ಬರಲ್ಲ. ಸೊ ಪ್ರಾಕ್ಟೀಸ್ ಮಾಡೋಕ್ಕೆ ನಂಗೆ ಟೈಮೂ ಇಲ್ಲ, ಪೇಷನ್ಸು ಇಲ್ಲ. ಸೊ ಅಂದ್ಕೊಂಡೆ ಸರಿ ನಾವು ಯಾಕೆ ರಿಸ್ಕ್ ತೊಗೋಬೇಕು. ಸ್ಟೆನ್ಸಿಲ್ಸ್ ಇತ್ತು ನನ್ನ ಹತ್ರ, ಫಸ್ಟೇ ತಂದಿದ್ದೆ ಇನ್ಯಾವುದು ಪ್ರಾಜೆಕ್ಟ್ಗೂ. ಸೊ ಅದನ್ನೇ ನಾನು ಬಂದು ಮಾಡೋಣ ಅಂತ ನಂಗೆ ಒಂದು ಆಸೆ ಇತ್ತು. ಸರಿ ಹಂಗೆ ಮಾಡಿಬಿಟ್ರೆ ನೋಡೋಕ್ಕೂ ತುಂಬ ಆ್ಯಕ್ಚುಲಿ ಚೆನ್ನಾಗಿತ್ತು. ಸೊ ಸ್ಟೆನ್ಸಿಲ್ಸ್ ಬಂದು ನೀವು ಇವಾಗ ಎಷ್ಟೊಂದು ಸ್ಟೆನ್ಸಿಲ್ಸ್ ಸಿಗುತ್ತೆ ರೀ, ನನ್ನ ಹತ್ರ ಯಾವುದಿತ್ತು ಅದರಲ್ಲಿ ನಾನು ಮಾಡಿಕೊಂಡೆ. ಆಮೇಲೆ ದೇವ್ರದ್ದು ಪೂಜೆ ಐಟಮ್ಸು, ವಿಗ್ರಹ ಎಲ್ಲ ವಾಶ್ ಮಾಡಿಕೊಂಡು ನಾನು ಬಂದು ಪೀತಾಂಬರಿ ಆಮೇಲೆ ಈ ಪಿಂಕ್ ಸ್ಟಫ್ ಅಂತ ಒಂದು ಕ್ರೀಮ್ ಸಿಗುತ್ತೆ ಇಲ್ಲಿ, ಅದನ್ನು ಯೂಸ್ ಮಾಡಿಕೊಂಡೆ. ನಾನು ಬಂದು ಯೂಶ್ವಲಾಗಿ ಅರಿಶಿನ ಕುಂಕುಮದಲ್ಲಿ ಸ್ವಲ್ಪ ಈ ಕ್ಯಾಂಫರ್ ಇರುತ್ತಲ್ಲ, ಕರ್ಪೂರ ಅಂತೀವಲ್ಲ, ಸೊ ಅದನ್ನು ಸ್ವಲ್ಪ ಪೌಡ್ರ್ ಥರ ಮಾಡಿಕೊಂಡು ಎಲ್ಲ ದೇವ್ರಿಗೂ ಸ್ವಲ್ಪ ಬಿಂದಿ ಇಲ್ಲಾಂದರೆ ಪೊಟ್ಟು ಥರ ಇಡ್ತೀನಿ, ನಂಗೆ ತುಂಬ ಇಷ್ಟ. ಅದಾದಮೇಲೆ ನಾನು ಎಲ್ಲ ಒಂದೊಂದಾಗಿ ಅರೇಂಜ್ ಮಾಡ್ತಿರುವಾಗ ನಂಗೆ ತುಂಬ ಖುಷಿ ಆಗೋಯ್ತು ರೀ. ನಾನು ಅಂದ್ಕೊಂಡಿರಲಿಲ್ಲ, ನಾನು ಏನು ಮನಸ್ಸಲ್ಲಿ ಅಂದ್ಕೊಂಡು ಅದೇ ಥರ ಬಂದು
ಸೊ ತುಂಬ ಖುಷಿ ಆಯಿತು. ಈ ಶೆಲ್ಫ್ ಬಂದು ತುಂಬ ಯೂಸ್ಫುಲ್ ಆಗಿದೆ. ನಾನು ಯಾಕೆ ಗೊತ್ತಾ ಹೇಳ್ತಾ ಇದ್ದೀನಿ, ಈ ಪೂಜೆ ರೂಮ್ ಅದೇ ಈ ಬುಕ್ ಶೆಲ್ಫ್ ಇದೆಯಲ್ಲ ತುಂಬ ನ್ಯಾರೋ ಆಗಿದೆ, ಯಾಕಂದರೆ ಇಟ್ಸ್ ಅ ಬುಕ್ ಶೆಲ್ಫ್. ಸೊ ನಂಗೆ ಇನ್ನೂ ಸ್ವಲ್ಪ ಒಂಥರ ಸ್ಟೆಪ್ಸ್ ಥರ ಬೇಕಿತ್ತು. ಸೊ ಇದನ್ನು ನಾನು ನೋಡಿದೆ ಅಮೆಝಾನಲ್ಲಿ. ಇನ್ಫ್ಯಾಕ್ಟ್ ತುಂಬ ವೆಯ್ಟ್ ಇಟ್ಕೊಳ್ಳುತ್ತೆ. ನಾನು ಬಂದು ವಿಗ್ರಹ ಥರ ಇಟ್ಕೊಂಡಿದ್ದೀನಿ. ಏನು ಬೇಕಾದ್ರೂ ಇಟ್ಕೋಬೋದು ರೀ, ನೀವು ಪ್ಲ್ಯಾಂಟ್ಸ್ ಏನು ಬೇಕಾದ್ರೂ ಇಟ್ಕೋಬೋದು. ಆ ವೆಯ್ಟ್ ಲಿಮಿಟ್ ಒಳಗೆ ಯಾವುದೆಲ್ಲ ಫಿಟ್ ಆಗುತ್ತೋ ನೀವು ಇಟ್ಕೋಬೋದು. ಇದು ತುಂಬ ಯೂಸ್ಫುಲ್ ಆಗಿದೆ. ಇವತ್ತು ತನಕ ನನಗೇನು ಕೆಳಗೆ ಬಿತ್ತು ಆ ಥರ ಏನೂ ಇಲ್ಲ ಅಂದರೆ ಲೂಸ್ ಆಯಿತು ಆ ಥರ ಏನೂ ಆಗಲಿಲ್ಲ. ಸೊ ಇದ್ರ ಲಿಂಕ್ ಕೆಳಗೆ ಕೊಟ್ಟಿರ್ತೀನಿ, ನಿಮ್ಗೆ ಬೇಕು ಅಂದರೆ ನೀವು ತೊಗೋಬೋದು. ಮೇಲ್ಗಡೆ ಬುಕ್ ಶೆಲ್ಫ್ ಮೇಲ್ಗಡೆ ಗೋಪುರಂ ಥರ ಇಟ್ಟಿದ್ದೀನಲ್ಲ, ಅದು ನಥಿಂಗ್ ಬಟ್ ಫ್ಲೋಟಿಂಗ್ ಶೆಲ್ಫ್ ರೀ. ಫ್ಲೋಟಿಂಗ್ ಶೆಲ್ಫ್ನ ನಾನು ಉಲ್ಟಾ ಮಾಡಿ ಅದಕ್ಕೇನು ಗಮ್ ಏನು ಗ್ಲೂ ಏನೂ ಹಾಕಿಲ್ಲ. ಸೊ ಅದನ್ನು ಸುಮ್ಮನೆ ಮೇಲ್ಮೇಲೆ ಹಾಗೆ ಇಟ್ಟಿದ್ದೀನಿ. ಇವಾಗ ತನಕ ಅದು ನಿಂತ್ಕೊಂಡಿದೆ. 2 years ಆಯಿತು ಇದನ್ನು ಮಾಡಿ. ಸೊ ಹಾಗೆ ನಿಂತ್ಕೊಂಡಿದೆ, ಏನೂ ಪ್ರಾಬ್ಲಮ್ ಕೊಟ್ಟಿಲ್ಲ. ಸೊ ನೀವು ಬಂದು ಮೇಲ್ಗಡೆ ನಿಮಗೆ ಏನಾದರೂ ಎಕ್ಸ್ಟ್ರಾ ಅಡಿಷ್ನಲ್ ಇದ್ದರೆ ನೀವು ಅದನ್ನು ಇಟ್ಕೋಬೋದು. ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಡಿಸೈನ್ ಥರ ಇದೆಯಲ್ಲ, ಅದು ಬಂದು ವುಡ್ಡಲ್ಲಿ ನಾನು ವುಡನ್ ಅಪ್ಲೀಕ್ಸ್ ಅಂತೀವಿ ಅದಕ್ಕೆ, ಅದನ್ನು ತೊಗೊಂಬಂದು ವುಡ್ ಗ್ಲೂ ಹಾಕಿ ಅಂಟಿಸ್ಬಿಟ್ಟಿದ್ದೀನಿ. ಗೋಲ್ಡನ್ ಕಲರಲ್ಲಿ ಪೇಂಟ್ ಮಾಡಿದೆ. ಆ್ಯಂಡ್ ಫೈನಲ್ ಆಗಿ ಮನೆ ಮಾಡಿದ್ನಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನಾ ದೇವ್ರ ಮನೆ ಮುಂದೆ ಇಟ್ಟರೆ ಸ್ವಲ್ಪ ಅದು ಸ್ಪೇಸ್ ಆಕ್ಯುಪೈ ಮಾಡುತ್ತೆ, ಆಮೇಲೆ ರಂಗೋಲಿ ಹಾಕೋಕ್ಕೆ ಸ್ಪೇಸ್ ಇರಲ್ಲ ಅಂತ ಸೈಡಲ್ಲಿ ಇಟ್ಕೊಂಡ್ಬಿಟ್ಟೆ. ಎಲ್ಲ ಅರೇಂಜ್ ಮಾಡಿ ದೇವ್ರ ಮನೆ ಮುಂದೆ ರಂಗೋಲಿ ಹಾಕಿ ದೀಪ ಹಚ್ಬಿಟ್ಟು ಸಾಂಬ್ರಾಣಿ ತೋರಿಸಿ ನೈವೇದ್ಯಕ್ಕೆ ಇಟ್ಟಾಗ ಆ ಫೀಲಿಂಗೇ ಬೇರೆ. ತುಂಬ ಖುಷಿಯಾಗಿ ತುಂಬ ಪಾಸಿಟಿವ್ ಪೀಸ್ಫುಲ್ ಆಗಿತ್ತು. ಪ್ಲಾಂಟೆಡ್ ಬಾಕ್ಸ್ ಬಂದು ಟಾರ್ಗೆಟಿಂದ ತೊಗೊಂಡೆ $5ಗೆ. ಆ್ಯಕ್ಚುಲಿ $5 ಇಲ್ಲ, ಸೇಲಲ್ಲಿತ್ತು $1ಗೇನು. ಸೊ $1 ಸೇಲಲ್ಲಿ ಇದೆಯಾ ಅಂತ ತೊಗೊಂಡ್ಬಿಟ್ಟೆ ನಾನು. ಆಮೇಲೆ ನಂಗೆ ಈ ಥರ ವುಡನ್ ಬಾಕ್ಸಸಲ್ಲಿ ಮಣ್ಣು ಹಾಕಿ ಪ್ಲಾಂಟ್ಸ್ ಗ್ರೋ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ಇಟ್ಕೊಂಡಿದ್ದೆ ಏನಾದರೂ ಮಾಡೋಣ ಅಂತ. ನೋಡಿದ್ರೆ ಬಿಸಾಕೋಕ್ಕೂ ಮನ್ಸಿಲ್ಲ, ಯಾರಿಗೂ ಕೊಡೋಕ್ಕೂ ಮನ್ಸಿರ್ಲಿಲ್ಲ. ಬಿಕಾಸ್ ಐ ನ್ಯೂ ಇದ್ರಲ್ಲಿ ಏನಾದರೂ ಮಾಡ್ಬೋದು ಅಂತ. ಫೈನಲಿ ಅದಕ್ಕೆ ಇವಾಗ ಏನೋ ಕಾಲ ಬಂದಿದೆ ಅನ್ಸುತ್ತೆ. ಸೊ ಇದನ್ನ ಈ ಪ್ಲಾಸ್ಟಿಕ್ ಕವರ್ ಕೊಟ್ಟಿದ್ದಾರಲ್ಲ, ಸೊ ದೇವ್ರ ಮನೆ ಹತ್ರ ನಾವು ದೀಪ, ಆಮೇಲೆ ದೀಪಕ್ಕೆ ಎಣ್ಣೆ, ರಂಗೋಲಿ ಪುಡಿ, ಲೈಟರ್ ಎಲ್ಲ ಇಟ್ಕೋತೀವಲ್ಲ, ಸೊ ಅದಕ್ಕೆ ಯೂಸ್ಫುಲ್ ಆಗಿರತ್ತಲ್ಲ. ಸೊ ಎಣ್ಣೆ ಬಿದ್ರು ವರ್ಸ್ಟ್ ಕೇಸ್ ಏನೂ ಆಗಲ್ಲ. ಸೊ ಅದಕ್ಕೆ ಇದನ್ನ ಯೂಸ್ ಮಾಡೋಣ ಅಂತ ಈ ಸ್ಟಿಕ್ಕರ್ ಹಂಗೆ ಅಂಟಿಸಿದೀನಿ. ನೋಡಕ್ ಚೆನ್ನಾಗಿದೆ. ದೇವ್ರ ಮನೆಗೆ ಯೂಸ್ ಮಾಡ್ತೀವಲ್ಲ, ದೀಪದ ಎಣ್ಣೆ, ರಂಗೋಲಿ ಪುಡಿ, ಆಮೇಲೆ ಸಾಂಬ್ರಾಣಿ ಬಾಕ್ಸು, ಲೈಟರು ಆ್ಯಂಡ್ ಒಂದು ಚಿಕ್ಕ ಬಟ್ಟೆ ಯಾವಾಗಲೂ ಇಟ್ಕೊಂಡಿರ್ತೀನಿ. ಅದಕ್ಕಂತಾನೆ ಮಾಡಂಗಿತ್ತು. ನನಗಂತೂ ತುಂಬ ಖುಷಿ ಆಯಿತು, ಫೈನಲಾಗಿ ಯೂಸ್ ಆಯ್ತಲ್ಲ ಅಂತ. ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಖಂಡಿತ ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಕ್ ನೋಡ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಂಟಿಲ್ ದೆನ್, ಬೈ ಫ್ರಮ್ ಪ್ರೀತಿ. ಟೇಕ್ ಕೇರ್.